ರಾಜ್ಯದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸೋಮವಾರ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಬ್ಲಾಗ್ ನೀಡಿದೆ. ಸೋಮವಾರ ಮಧ್ಯಾಹ್ನ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರ ನಿವಾಸದಲ್ಲಿ ಸಭೆ ನಡೆಯಿತು. ಇಷ್ಟೊತ್ತಿಗಾಗಲೇ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಬೇಕಾಗಿತ್ತು ನೂತನ ಮಂತ್ರಿಗಳು. ದೆಹಲಿಯಲ್ಲಿ ಬಹಳ ದೊಡ್ಡ ಮಟ್ಟದ ಬೆಳವಣಿಗೆಗಳಿದ್ದಾವೆ. ದೆಹಲಿಯಲ್ಲಿ ನಡೀತಾ ಇರುವಂಥ ಬೆಳವಣಿಗೆಗಳ ಕಾರಣಕ್ಕಾಗಿ ಇಡೀ ಹೈಕಮಾಂಡ್ ನಾಯಕರು ದೆಹಲಿಯ ಬೆಳವಣಿಗೆಗಳ ಕಡೆ ಗಮನ ಹರಿಸ್ತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ನಮ್ಮ ರಾಜ್ಯದ ಸಚಿವರು ಅಥವಾ ನೂತನ ಸಚಿವ ಸಂಪುಟ ಏನಾಗಬೇಕಾಗಿತ್ತು, ಸಂಪುಟ ವಿಸ್ತರಣೆ ಆಗಬೇಕಾಗಿತ್ತು, ವಿಸ್ತರಣೆ ವಿಳಂಬವಾಗಲಿಕ್ಕೆ ಕಾರಣ ಅಂತ ಹೇಳಿದ್ರೆ ದೆಹಲಿಯ ಬೆಳವಣಿಗೆಗಳು. ಇದೀಗ ಸೋಮವಾರ ಸಚಿವರ ಪಟ್ಟಿಯನ್ನು ಬಿಡುಗಡೆ ಮಾಡುವ ಸಾಧ್ಯತೆಗಳಿದ್ದಾವೆ. ಸಿಎಂ ಡಿ ಕೆ ಶಿವಕುಮಾರ್, ಮಾಜಿ ಸಿಎಂ ಸಿದ್ದರಾಮಯ್ಯ, ಕೆಪಿಸಿಸಿ ಅಧ್ಯಕ್ಷ BK ಹರಿಪ್ರಸಾದ್ ದೆಹಲಿಗೆ ಹೋಗ್ತಾ ಇದ್ದಾರೆ. ರಾಹುಲ್ ಗಾಂಧಿ, ಖರ್ಗೆ, ವೇಣುಗೋಪಾಲ್ ಜೊತೆ ಚರ್ಚೆಯನ್ನು ಮಾಡ್ತಾರೆ. ಸಚಿವರ ಆಯ್ಕೆ ಬಗ್ಗೆ ನಮ್ಮ ನಾಯಕರು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆಗಳಿದ್ದಾವೆ. ಸೊ ಹೀಗಾಗಿ ಚಾತಕ ಪಕ್ಷಿಗಳ ರೀತಿಯಲ್ಲಿ 3 ವರ್ಷ 2 ತಿಂಗಳು ಕಾಯ್ತಾ ಕೂತಿದ್ದಾರೆ. ಇವತ್ತು ನಾಳೆ ಅವಕಾಶ ಸಿಗ್ಬೋದಾ ಅಂತ ಹೇಳಿ. ಆ ಸನ್ನಿವೇಶ ಗುರುವಾರಕ್ಕೆ ಬಹುತೇಕ ಅಂತಿಮವಾಗ್ತಾ ಇತ್ತು. ಗುರುವಾರ ನೂತನ ಸಚಿವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಲಿಕ್ಕೆ ಸನ್ನದ್ಧರಾಗಿದ್ದರು. ಆದರೆ ಇದೀಗ ಅದು ಸಾಧ್ಯವಾಗಿಲ್ಲ. ಹೀಗಾಗಿ ಸೋಮವಾರಕ್ಕೆ ಶಿಫ್ಟ್ ಆಗಿದೆ. ಸೋಮವಾರವಾದರೂ ಕೂಡ, ಯಾಕಂದರೆ ಈ ಬೆಳವಣಿಗೆಗಳು ನಿರಂತರವಾಗಿ ನಡೀತಾ ಇದ್ದಾವೆ. ದೆಹಲಿಯಲ್ಲಿ ನಡೀತಾ ಇರುವಂಥ ಈ ಬೆಳವಣಿಗೆಗಳು ನಿರಂತರವಾಗಿದ್ದಾವೆ ಪ್ರತಿದಿನವೂ ಕೂಡ. ಯಾಕಂತ ಹೇಳಿದ್ರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡುವವರೆಗೂ ಕೂಡ CJP ನಾವು ಯಾವ ಕಾರಣಕ್ಕೂ ಪ್ರತಿಭಟನೆಯನ್ನು ವಾಪಸ್ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದೆ. ಹಾಗೆ ನೋಡಿದ್ರೆ ಕೇಂದ್ರ ಸರ್ಕಾರ ಕೂಡ ಒಂದು ಪ್ರತಿಷ್ಠೆಯನ್ನು ಇಟ್ಟುಕೊಂಡಿದೆ. ಈ ಎಲ್ಲದರ ಮಧ್ಯೆ ದೆಹಲಿಯ ಬೆಳವಣಿಗೆಗಳು ತಣ್ಣಗಾಗಿ ಇಲ್ಲಿ ಬೆಳವಣಿಗೆಗಳು ಆರಂಭವಾಗಬೇಕಾಗಿದೆ ಸಚಿವ ಸಂಪುಟ. ಇನ್ನು DK ಸರ್ಕಾರದಲ್ಲಿ ಸಚಿವ ಸಂಪುಟ ವಿಸ್ತರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ CM DK ಶಿವಕುಮಾರ್ ಅವರನ್ನು ಭೇಟಿ ಮಾಡ್ತಾ ಇದ್ದಾರೆ ಶಾಸಕರು. ಕಂಪ್ಲಿಯ ಶಾಸಕ ಗಣೇಶ್, ಶ್ರೀನಿವಾಸ್ ಸೇರಿದಂತೆ ಹಲವರು ಭೇಟಿ ಆಗ್ತಾ ಇದ್ದಾರೆ. ಸದಾಶಿವನಗರದ DK ಶ್ರೀನಿವಾಸದಲ್ಲಿ ಶಾಸಕರ ಭೇಟಿ ಮುಂದುವರಿತಾ ಇದೆ. CM ಭೇಟಿಯಾಗಿ ಸಂಪುಟದಲ್ಲಿ ತಮಗೆ ಅವಕಾಶವನ್ನು ಕೊಡಬೇಕು ಅಂತ ಹೇಳಿ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಆಲ್ರೆಡಿ ಲಾಬಿಗಳು ದೆಹಲಿಯ ಮಟ್ಟದಲ್ಲಿ ಬಹಳ ದೊಡ್ಡ ಮಟ್ಟದ ತಂತ್ರಗಾರಿಕೆಯನ್ನು ಮಾಡಿದರು. ದೊಡ್ಡ ನಾಯಕರುಗಳ ಮೂಲಕ ಸಚಿವ ಸ್ಥಾನವನ್ನು ಪಡಿಬೇಕು ಅಂತ ಹೇಳಿ, ಹಾಗೆ ಜಾತಿವಾರು, ಪ್ರದೇಶವಾರು, ಹಾಗೆ ತಮಗಿರುವಂಥ ವರ್ಚಸ್ಸು ಎಲ್ಲವನ್ನೂ ಕೂಡ ಹೈಕಮಾಂಡ್ ಮುಂದೆ ಇಟ್ಟು ಸಚಿವ ಸ್ಥಾನವನ್ನು ಪಡಿಬೇಕು ಅನ್ನುವ ನಿಟ್ಟಿನಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರಯತ್ನ ಆಗಿತ್ತು. ಆ ಟೆಂಪೋ ಹಾಗೇ ಮೇಂಟೈನ್ ಮಾಡಬೇಕಲ್ಲ, ಪ್ರತಿದಿನವೂ ಟೆನ್ಷನ್ ಅವರಿಗೆ. ಇವತ್ತಾಗುತ್ತೆ ನಾಳೆ. ಹೀಗಾಗಿ ಡಬಡವ ಶುರುವಾಗಿದೆ. ಅದಕ್ಕೆ ಸೋಮವಾರ ಅಂತಿಮವಾದ ಉತ್ತರ ಸಿಗಬಹುದು. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಇವತ್ತು ನಾಳೆ ಅಂತ ಹೇಳಿ ಸೂಟು ಬೂಟು ಹೊಲಿಸಿಕೊಂಡು ಕಾಯ್ತಾ ಇರುವಂಥ ಶಾಸಕರು ಹಾಗೇ ಕಾಯಬೇಕಲ್ಲ, ಪ್ರತಿ ಕ್ಷಣವೂ ಕೂಡ ಅವರ ಎದೆಯಲ್ಲಿ ಡಬಡವ ಜಾಸ್ತಿ ಆಗ್ತಾ ಇದೆ. ಅದಕ್ಕೆಲ್ಲದಕ್ಕೂ ಕೂಡ ಸೋಮವಾರ ಉತ್ತರ ಸಿಗಬಹುದಾ? ದಶರಥ್, ಸೋಮವಾರ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಈಗ ಬುಲಾವನ್ನ ಕೊಟ್ಟಿದೆ. ನೀವು ಬೆಳಗ್ಗೆ ದೆಹಲಿಗೆ ಬನ್ನಿ, ಮಧ್ಯಾಹ್ನ ಸಭೆಯನ್ನ ಮಾಡಿ ಸಂಪುಟ ಪುನಃ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಮಾತನ್ನ ಹೇಳಿ ಹೋಗಿದ್ದಾರೆ ವೇಣುಗೋಪಾಲ್ ಅವರು. ನಿನ್ನೆಯಷ್ಟೇ ಅವರು ಸಂಘಟನ್ ಸೃಜನ್ ಅಭಿಯಾನಕ್ಕೆ ಭಾಗವಹಿಸೋದಕ್ಕೆ ಬೆಂಗಳೂರಿಗೆ ಆಗಮಿಸಿದ್ರು. ಆ ಸಂದರ್ಭದಲ್ಲೇ ಭಾರತ್ ಜೋಡೋ ಭವನದಲ್ಲಿ ಹರಿಪ್ರಸಾದ್ ಹಾಗೆ CM DK ಶಿವಕುಮಾರ್, ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ಅವರು ಸಭೆಯನ್ನ ನಡೆಸಿದ್ರು ಈ ಒಂದು ಕಾರ್ಯಕ್ರಮ ಮುಗಿದ ನಂತರ. ಸೊ ಆ ಸಂದರ್ಭದಲ್ಲಿ ಸಂಪುಟ ವಿಸ್ತರಣೆ ಬಗ್ಗೆ ಕೂಡ ಕೆಲವು ಸಮಯ ಮಾತುಕತೆಯನ್ನು ನಡೆಸಿದ್ರು. ನಂತರ ಖಾಸಗಿ ಹೋಟೆಲ್ಗೆ ವೇಣುಗೋಪಾಲ್ ಅವರು ತೆರಳಿದ ನಂತರ ಮಾಜಿ CM ಸಿದ್ದರಾಮಯ್ಯ ಹಾಗೆ ಹರಿಪ್ರಸಾದ್ ಸೇರಿದಂತೆ CM ಜೊತೆ ಕೂಡ ಚರ್ಚೆಯನ್ನು ಮಾಡಿ ಅಂತಿಮವಾಗಿ ಈಗ ಒಂದು ಪಟ್ಟಿಯನ್ನು ಫೈನಲ್ ಮಾಡ್ಕೊಂಡಿದ್ದಾರೆ. ಯಾಕೆಂದರೆ 4-5 ಹೆಸರುಗಳ ವಿಚಾರದಲ್ಲಿ
ನಾಯಕರಲ್ಲೇ ಗೊಂದಲಗಳಿದ್ವು, ಯಾರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ. ಯಾಕೆಂದರೆ ಎಲ್ಲವೂ ಕೂಡ ಅಂದುಕೊಂಡಿದ್ದೇ ಆಗಿದ್ರೆ ಕಳೆದ ಸೋಮವಾರವೇ ಪದಗ್ರಹಣ ಕಾರ್ಯಕ್ರಮ ಕೂಡ ಮುಗಿದು ಹೋಗಬೇಕಾಗಿತ್ತು. ಆದರೆ ಯಾವಾಗ ದೆಹಲಿಯಲ್ಲಿ ನೀಟ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಆಗ್ತಾ ಇದೆ, ಅದಕ್ಕೆ ಕಾಂಗ್ರೆಸ್ ಎಂಟ್ರಿಯನ್ನು ಕೊಡ್ತು. ಆ ಕಾರಣಕ್ಕೆ ಇದನ್ನು ಎನ್ಕ್ಯಾಶ್ ಮಾಡಿಕೊಡ್ಬೇಕು, ಮುಂದೆ ರಾಜಕೀಯ ಲಾಭವನ್ನು ಇದರಿಂದ ಪಡ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೆ ಇಲ್ಲಿಯವರೆಗೂ ಕೂಡ ಸಂಪುಟ ವಿಸ್ತರಣೆ ವಿಚಾರವನ್ನು ಪೆಂಡಿಂಗ್ ಇಡಲಾಗಿತ್ತು. ಈಗ ಅಂತಿಮವಾಗಿ ಅದನ್ನು ಮಾಡಿ ಮುಗಿಸೋಣ ಅನ್ನುವಂಥ ಲೆಕ್ಕಾಚಾರಕ್ಕೆ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ನಿನ್ನೆ ವೇಣುಗೋಪಾಲ್ ಅವರು ಕೂಡ ಅಭಿಪ್ರಾಯವನ್ನು ಪಡ್ಕೊಂಡಿದ್ದಾರೆ. ಸೋಮವಾರ ರಾಜ್ಯ ನಾಯಕರನ್ನು ಕರೆಸಿ ಅಲ್ಲಿ ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡಿ ಅಂತಿಮವಾಗಿ ಪಟ್ಟಿಯನ್ನು ಸೋಮವಾರ ಸಂಜೆಯೊಳಗೆ ರಿಲೀಸ್ ಮಾಡ್ತಾರೆ ಅನ್ನುವಂಥ ಮಾಹಿತಿಗಳು ಈಗಷ್ಟೇ ಲಭ್ಯ ಆಗ್ತಾ ಇದೆ. ಹಾಗಾಗಿ ಬುಧವಾರ ಅಥವಾ ಗುರುವಾರದ ಒಳಗೆ ಪದಗ್ರಹಣ ಕಾರ್ಯಕ್ರಮಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡ್ಬಹುದು ಅನ್ನುವಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಈ ನೀಟ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಅಪ್ಡೇಟ್ ಬೆಳವಣಿಗೆಗಳು ಆಗದೇ ಹೋದರೆ ಬಹುತೇಕವಾಗಿ ಮುಂದಿನ ವಾರ ಗುರುವಾರದ ಒಳಗೆ ಪದಗ್ರಹಣ ಕಾರ್ಯಕ್ರಮ ನಡೆಯೋದು ಕೂಡ ಈಗ ಬಹುತೇಕವಾಗಿ ಖಚಿತ ಆಗ್ತಾ ಇದೆ. ಒಂದು ಕಡೆ ಶಾಸಕರು ಕೂಡ ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು. ಪದೇ ಪದೇ ಈಗ ಮಾಡ್ತೇವೆ ಆಗ ಮಾಡ್ತೇವೆ ಅಂತೇಳಿ ವರಿಷ್ಠರು ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದಾರೆ. ಈ ಕಡೆ ರಾಜ್ಯ ನಾಯಕರು ಕೂಡ ಹೇಳ್ಕೊಂಡು ಹೋಗ್ತಾ ಇದ್ದಾರೆ, ಯಾವುದನ್ನು ಕೂಡ ಮಾಡ್ತಾ ಇಲ್ಲ ಅಂತೇಳಿ ಬಹಳಷ್ಟು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ರು. ಸೊ ಈ ನಿಟ್ಟಿನಲ್ಲೇ ಶಾಸಕರ ಅಸಮಾಧಾನವನ್ನು ಕೂಡ ಶಮನ ಮಾಡಬೇಕು. ಮತ್ತು ಉಳಿದಿರುವಂಥ ಅವಧಿ, ಯಾಕೆಂದರೆ ತುಂಬ ಅತ್ಯಲ್ಪ ಅವಧಿ ಇದೆ, ಕೇವಲ ಇನ್ನು ಎರಡು ವರ್ಷ ಇತ್ತು, ಅದರಲ್ಲಿ ಈಗಾಗಲೇ 2 ತಿಂಗಳು ಮುಗಿತಾ ಬಂದಿದೆ. ಇನ್ನು ಉಳಿದಿರುವಂಥದ್ದು 5-6 ತಿಂಗಳು ಮುಂದೆ ಚುನಾವಣಾ ವರ್ಷ ಬರುತ್ತೆ. ಆ ಕಾರಣಕ್ಕೆ ಬೇಗ ಮುಗಿಸಿದ್ದೇ ಆದರೆ ಸಚಿವರು ತಮಗೆ ಕೊಟ್ಟಂಥ ಜವಾಬ್ದಾರಿಯನ್ನು ಸಮರ್ಥವಾಗಿ ಮಾಡ್ತಾರೆ, ಜನರ ವಿಶ್ವಾಸವನ್ನು ಗಳಿಸ್ತಾರೆ. ಹಾಗಾಗಿ ಮುಂದಿನ 2028ರ ಚುನಾವಣೆಯಲ್ಲೂ ಕೂಡ ಗೆಲ್ಲಬಹುದು ಅನ್ನುವಂಥ ಲೆಕ್ಕಾಚಾರಕ್ಕೆ ಈಗ ಕಾಂಗ್ರೆಸ್ ನಾಯಕರು ಬಂದಿದ್ದಾರೆ. ಆ ಕಾರಣಕ್ಕೆ ಸೋಮವಾರ ಇದಕ್ಕೆ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಳ್ಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾರೆ. ಹಾಗಾಗಿ ರಾಜ್ಯ ನಾಯಕರನ್ನು ಕರೆಸಿ ಅವತ್ತು ಬಹುತೇಕವಾಗಿ ಈ ಒಂದು ಸಂಪುಟ ವಿಸ್ತರಣೆ ಗೊಂದಲಗಳೇನಿದೆ ಇದಕ್ಕೆ ತೆರೆ ಎಳೆಯುವಂಥ ಒಂದು ಪ್ರಯತ್ನವನ್ನು ಮಾಡಲಿದ್ದಾರೆ ದಶರಥ್. ಇದರ ಜೊತೆಗೆ ಆಯ್ಕೆಯ ಮಾನದಂಡ ಕೂಡ ಬಹಳ ಮುಖ್ಯವಾಗುತ್ತೆ. ಡಿ ಕೆ ಶಿವಕುಮಾರ್ ಅವರ ಸರ್ಕಾರದ ಸ್ಟೈಲ್ ಏನಿದೆ, ಸಿದ್ದರಾಮಯ್ಯ ಅವ್ರಿಗೆ ಹೋಲಿಕೆ ಮಾಡ್ಕೊಂಡ್ರೆ ಬಹಳ ಫಾಸ್ಟ್ ಟ್ರ್ಯಾಕ್ ಸರ್ಕಾರ ಅನ್ನೋ ರೀತಿಯಲ್ಲಿ ಹೋಗ್ತಾ ಇದೆ. ಅದಕ್ಕೆ ಸೂಟ್ ಆಗುವಂಥ, ಆ ವೇಗಕ್ಕೆ ಹೊಂದಾಣಿಕೆ ಆಗುವಂಥ ಸಚಿವರ ಸಂಪುಟದಲ್ಲಿ ಇರಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವರ ಇಂಗಿತ ಆಗಿದೆ. ಆದರೆ ಅದರ ಜೊತೆಗೆ ಸಿದ್ದರಾಮಯ್ಯ ಅವರು, ಹೈಕಮಾಂಡ್ ನಾಯಕರು, ಮಲ್ಲಿಕಾರ್ಜುನ್ ಖರ್ಗೆ ಎಲ್ಲರೂ ಕೂಡ ಒಪ್ಪುವಂಥ ಅಭ್ಯರ್ಥಿಗಳೇ ಬೇಕಲ್ಲ, ಎಷ್ಟು ಕಷ್ಟ ಆಗಲಿದೆ ಅಂತ ಹೇಳಿ. ಖಂಡಿತ ದಶರಥ್, ಯಾಕೆಂದರೆ ಅದೇ ಸಮಸ್ಯೆ ಎದುರಾಗಿದ್ದು. ಯಾಕೆಂದರೆ 5-6 ಆಯ್ಕೆ ವಿಚಾರದಲ್ಲಿ ನಾಯಕರ ನಡುವೆ ಸರಿಯಾದಂಥ ಅಭಿಪ್ರಾಯಗಳು ಮೂಡಲಿಲ್ಲ. ಒಮ್ಮತ ಅಭಿಪ್ರಾಯ ಆಗಿದ್ದೇ ಆಗಿದ್ರೆ ಈಗ ಸಂಪುಟ ವಿಸ್ತರಣೆ ಕೂಡ ಆಗ್ತಾ ಇತ್ತು, ಪದಗ್ರಹಣ ಕಾರ್ಯಕ್ರಮ ಕೂಡ ಮುಗಿತಾ ಇತ್ತು. ಸಚಿವರು ನೂತನ ಸಚಿವರಾಗಿ ಈಗ ಅವರು ತಮ್ಮ ಇಲಾಖೆಗಳ ಕಾರ್ಯಭಾರವನ್ನು ಕೂಡ ವಹಿಸ್ಕೊಳ್ತಾ ಇದ್ರು. ಆದರೆ ಯಾವಾಗ ಈ ಗೊಂದಲಗಳು ಬಂತು, ಯಾಕೆಂದರೆ ಒಂದು ಕಡೆ ಹಿರಿಯರಿಗೂ ಕೂಡ ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನುವಂಥದ್ದು ಒಬ್ಬ ನಾಯಕರು ಹೇಳಿದರೆ, ಮತ್ತೊಂದು ಕಡೆ ಇಲ್ಲ ಹೊಸಬರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು, ಮುಂದಿನ 20-25 ವರ್ಷಗಳ ಒಂದು ಅವಧಿಯನ್ನು ನಾವು ಗಮನದಲ್ಲಿಟ್ಕೊಂಡು ಯುವಕರಿಗೆ ಆದ್ಯತೆಯನ್ನು ಕೊಟ್ಟಿದ್ದೇ ಆದರೆ ಮುಂದೆ ನಿರಂತರವಾಗಿ ಪಕ್ಷವನ್ನು ರಾಜ್ಯದಲ್ಲಿ ಅಧಿಕಾರಕ್ಕೆ ತರಬಹುದು. ಹಾಗಾಗಿ ಅಂಥ ಯುವಕರಿಗೆ ನಾವು ಆದ್ಯತೆಯನ್ನು ಕೊಡಬೇಕು ಅಂತೇಳಿ ಈ ಕಡೆ ಮುಖ್ಯಮಂತ್ರಿಗಳು ಕೂಡ ಒತ್ತಡವನ್ನು ಹಾಕ್ತಾ ಬಂದರೆ, ಇನ್ನೊಂದು ಕಡೆ ಖರ್ಗೆ ಅವರು ಕೂಡ ನಮ್ಮ 4-5 ಕ್ಯಾಂಡಿಡೇಟ್ಗಳನ್ನು ಸಂಪುಟದ ಒಳಗಡೆ ತೋರಿಸಬೇಕು ಅಂತೇಳಿ ಅವರು ಕೂಡ ಪ್ರಯತ್ನವನ್ನು ಮಾಡಿದರು. ಇನ್ನೊಂದು ಕಡೆ ಸುರ್ಜೇವಾಲಾ ಅವರು ಕೂಡ 2 ಹೆಸರುಗಳನ್ನು ಇಟ್ಕೊಂಡು ಇವರಿಗೆ ಅವಕಾಶವನ್ನು ಗಿಟ್ಟಿಸಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಮಾಡಿದರು. ಹರಿಪ್ರಸಾದ್ ಅವರು ಕೂಡ ಮಂಕಾಳ ವೈದ್ಯ ಹಾಗೆ ಗವ್ಯಪ್ಪ ಅವರ ಹೆಸರುಗಳನ್ನು ಮುಂಚೂಣಿಗೆ ತಂದು ಅವರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತೇಳಿ ಅವರು ಕೂಡ ಪಟ್ಟನ್ನು ಹಿಡಿದ್ರು. ಈ ಕಾರಣಕ್ಕಾಗಿ ಅಲ್ಲಿ ಕೆಲವು ಗೊಂದಲಗಳಾಗಿದೆ. ಸೊ ಈ ಗೊಂದಲಗಳನ್ನು ಸರಿಪಡಿಸಬೇಕು, ಅದನ್ನು ನಿವಾರಣೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಸೋಮವಾರ ರಾಜ್ಯ ನಾಯಕರನ್ನು ದೆಹಲಿಗೆ ಬನ್ನಿ ಅಂತೇಳಿ ಈಗ ಹೇಳಿ ಹೋಗಿದ್ದಾರೆ ವೇಣುಗೋಪಾಲ್. ಹಾಗಾಗಿ ರಾಜ್ಯ ನಾಯಕರು ಸೋಮವಾರ ಹೋದ ನಂತರ ಮಧ್ಯಾಹ್ನ ರಾಹುಲ್ ಗಾಂಧಿ ನಿವಾಸ ಅಥವಾ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಿವಾಸದಲ್ಲಿ ಸಭೆಯನ್ನು ನಡೆಸಿ ಈ ಸಂಪುಟ ವಿಸ್ತರಣೆಗೆ ಅಂತಿಮ ಬ್ರೇಕನ್ನು ಹಾಕುವಂಥ ಒಂದು ನಿರ್ಧಾರವನ್ನು ಹೈಕಮಾಂಡ್ ನಾಯಕರು ತೆಗೆದುಕೊಳ್ಳಿದ್ದಾರೆ ದಶರಥ್. ಎಸ್, ಥ್ಯಾಂಕ್ ಯು ಶಿವಕುಮಾರ್.